ಪವಿತ್ರ ಗೌಡ ಹಾಗೂ ತಾಯಿಗೆ ಮುನೇಶ್ವರನ ಮೇಲೆ ಅತೀವವಾದಂತಹ ನಂಬಿಕೆ. ಪವಿತ್ರ ತಾಯಿ ಭಾಗವಮ್ಮರ ಕುಲದೇವರು ವಜ್ರಮುನೇಶ್ವರ. ತಲಘಟ್ಟಪುರದಲ್ಲಿರುವಂತಹ ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಗಳ ಬಿಡುಗಡೆಗಾಗಿ ಹರಕೆಯನ್ನ ಕಟ್ಟಿದ್ರಂತೆ ಭಾಗ್ಯಮ್ಮ. ಬೇಲ್ ಮೇಲೆ ಮಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ತಾಯಿ ಹರಕೆಯನ್ನ ತೀರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ರೈಟ್, ಬಿಜಿಎಸ್ ಆಸ್ಪತ್ರೆಯ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಬಿಜಿಎಸ್ ಆಸ್ಪತ್ರೆಯ ಒಳಭಾಗಕ್ಕೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನಟ ದರ್ಶನ್. ನಿನ್ನೆ ಒಮ್ಮೆ ಹೊರಗಡೆ ಬಂದ್ರು, ನೇರವಾಗಿ ಸೆಷನ್ಸ್ ಕೋರ್ಟಿಗೆ ಹೋದ್ರು. ಅಲ್ಲಿ ಆ ಬೇಲ್ ಬಾಂಡ್ ಏನಿದೆ, ಜಾಮೀನಿನ ಬಾಂಡ್ ಏನಿದೆ, ಅದಕ್ಕೆ ಸಹಿಯನ್ನ ಹಾಕಬೇಕಾಗಿತ್ತು. ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮುಗಿಸಬೇಕಾಗಿತ್ತು. ಆ ಪ್ರಕ್ರಿಯೆಗಳನ್ನ ಕಂಪ್ಲೀಟ್ ಮಾಡಿ ಅದಾದ ಬಳಿಕ ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ಅವರು ಬಂದು ಸೇರಿದ್ರು. ಅಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಈಗಷ್ಟೇ ನೀವು ದೃಶ್ಯದಲ್ಲಿ ಗಮನಿಸಿದ್ರಿ, ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಬಿಜಿಎಸ್ ಆಸ್ಪತ್ರೆಗೆ ಬಂದಿದ್ದಾರೆ ಸಹೋದರನನ್ನ ನೋಡೋದಕ್ಕೆ, ಸಹೋದರನ ಆರೋಗ್ಯವನ್ನ ವಿಚಾರಿಸೋದಕ್ಕೆ. ಆ ಲೈವ್ ದೃಶ್ಯಗಳನ್ನ ನೀವು ಗಮನಿಸಿದ್ರಿ. ಕಳೆದ ಡಿಸೆಂಬರ್ 13ನೇ ತಾರೀಕು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನರಿಗೆ ಬೇಲ್ ಸಿಕ್ಕಿತ್ತು. ಅದರಲ್ಲಿ ದರ್ಶನ್ ನಿನ್ನೆ ಅವರು ಆಲ್ರೆಡಿ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಿದ್ರಿಂದ ಆ ಜಾಮೀನು ಪ್ರಕ್ರಿಯೆಯನ್ನ ಅವರು ಕಂಪ್ಲೀಟ್ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಬಿಜಿಎಸ್ ಆಸ್ಪತ್ರೆಯಿಂದ ತೆರಳಿದ್ರು. ಆ ದೃಶ್ಯಗಳನ್ನೇ ನೀವು ಒಂದು ವಿಂಡೋದಲ್ಲಿ ನೋಡ್ತಾ ಇರೋದು. ಸೆಷನ್ಸ್ ಕೋರ್ಟಿಗೆ ಹೋಗಿ ಆ ಕಂಪ್ಲೀಟ್ ಪ್ರೋಸೆಸ್ನ ಮುಗಿಸಿ ಸಹಿಯನ್ನ ಹಾಕಿ ಆ ನಂತರ ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ. ಅಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಬೆನ್ನು ನೋವಿಗೆ ಸಂಬಂಧಪಟ್ಟ ಹಾಗೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಏನ್ ಪಡ್ಕೊಳ್ತಾ ಇದ್ದಾರೆ ನಟ ದರ್ಶನ್, ಆ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿದೆ. ಮತ್ತೊಂದು ಕಡೆ ಇವತ್ತು ತಮ್ಮ ಸಹೋದರ ದರ್ಶನ್ನ ನೋಡೋದಕ್ಕೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತಹ ಸಹೋದರನನ್ನ ನೋಡೋದಕ್ಕೆ ಅಂತ ಹೇಳಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಈಗಷ್ಟೇ ಅವರು ಆಸ್ಪತ್ರೆಯ ಒಳಭಾಗಕ್ಕೆ ಹೋದಂತಹ ಲೈವ್ ದೃಶ್ಯಗಳನ್ನ ಗಮನಿಸಿದ್ರೆ. ಬ್ಯಾಕ್ ಪ್ಯಾಕೇಜ್ ಅರ್ಜೆಂಟ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದಿನಕರ್ ತೂಗುದೀಪ್ ನಟ ದರ್ಶನ್ ಸಹೋದರ. ಈ ಕೇಸ್ ಆಗುವುದಕ್ಕೂ ಮುಂಚೆ ಸಹೋದರರ ಮಧ್ಯೆ ಒಂದಿಷ್ಟು ಮನಸ್ತಾಪ, ಒಂದಿಷ್ಟು ಮುನಿಸಿದೆ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಆದರೆ ಯಾವಾಗ ನಟ ದರ್ಶನ್ ಅರೆಸ್ಟ್ ಆಗ್ತಾರೋ ಆವತ್ತಿನಿಂದ ಅವರು ಪರಪ್ಪನಾಗ್ರಹಾರ ಜೈಲಿನಲ್ಲಿದ್ದಾಗಲೂ, ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿದ್ದಾಗಲೂ ಪದೇ ಪದೇ ಜೈಲಿಗೆ ಭೇಟಿ ಕೊಟ್ಟು ಸಹೋದರನನ್ನ ವಿಚಾರಿಸಿಕೊಂಡಿದ್ರು ದಿನಕರ್ ತೂಗುದೀಪ್. ಈಗ ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾರೆ ನಟ ದರ್ಶನ್. ನಿನ್ನೆಯಷ್ಟೇ ಸೆಷನ್ಸ್ ಕೋರ್ಟಿಗೆ ಹೋಗಿ ಆ ಬೇಲ್ ಪ್ರಕ್ರಿಯೆಯನ್ನೆಲ್ಲ ಮುಗಿಸಿ ಮತ್ತೆ ಬಂದು ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಲ್ಲಿಗೂ ಕೂಡ ದಿನಕರ್ ತೂಗುದೀಪ್ ಇವತ್ತು ಕೂಡ ಆಗಮಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಗಳನ್ನ ನೋಡಿದ್ರಿ. ನೇರವಾಗಿ ಆಸ್ಪತ್ರೆಗೆ ಆಗಮಿಸಿ ಸಹೋದರನ ಆರೋಗ್ಯವನ್ನ ವಿಚಾರಿಸೋಕೆ ಅಂತ ಹೇಳಿ ಬಂದಿದ್ದಾರೆ ದಿನಕರ್ ತೂಗುದೀಪ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.